ನಮಸ್ಕಾರ, ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಶೋಗೆ ಯಾರ್ಯಾರು ಬರ್ತಾರೆ, ಇವ್ರು ಬಂದರೆ ಪಕ್ಕಾ TRP ಏರುತ್ತೆ ಅನ್ನುವಂಥ ಲೆಕ್ಕಾಚಾರ ಆಲ್ರೆಡಿ ಶುರುವಾಗಿದೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವಂಥ ಸ್ಪರ್ಧಿಗಳು ಯಾರು, ಕಾಂಟ್ರವರ್ಸಿಯಲ್ಲಿ ಸಿಲುಕಿರೋರು ಯಾರು ಅಥವಾ ಪ್ರತಿಭೆಗಳು ಯಾರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ನಿಮಗೂ ಕೂಡ ಪಕ್ಕಾ ಇವರೇ ಬರ್ತಾರೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಹೌದು, ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ವಿವಾದಾತ್ಮಕ ಅಂದ್ರೆ ಕಾಂಟ್ರವರ್ಸಿ ಸ್ಪರ್ಧಿಗಳನ್ನ ಕರೆಸಬಾರ್ದು ಅಂತ ಕಿಚ್ಚ ಸುದೀಪ್ ಕಂಡೀಷನ್ ಅನ್ನ ಹಾಕಿರುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಇತ್ತೀಚೆಗಷ್ಟೇ ಅದು ಸಖತ್ ಸುದ್ದಿಯಾಗಿತ್ತು. ಕಿಚ್ಚ ಸುದೀಪ್ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ. ತಂಡ ಇದನ್ನ ಒಪ್ಕೊಂಡ್ರೆ ಮಾತ್ರ ಕಿಚ್ಚ ಸುದೀಪ್ ಸೀಸನ್ 12ಕ್ಕೆ ನಿರೂಪಕರಾಗಿ ಬರ್ತಾರೆ ಅಂತ. ಆದ್ರೆ ವೀಕ್ಷಕರ ಕಣ್ಣು ವಿವಾದ ಭುಗಿಲೆಬ್ಬಿಸಿದವರ ಮೇಲೆಯೇ ಇರುವಂಥದ್ದು. ಈ ಬಾರಿ ಯಾರನ್ನೆಲ್ಲ ಸ್ಪರ್ಧಿಗಳಾಗಿ ವೀಕ್ಷಕರು ನಿರೀಕ್ಷೆ ಮಾಡ್ತಿದ್ದಾರೆ. ಸೊ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಮುಗಿದು 5 ತಿಂಗಳಾಗಿದೆ. ಇನ್ನೇನು ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮ ಶುರುವಾಗುತ್ತೆ. ಇದು ನಾನು ನಡೆಸಿಕೊಡುವಂತ ಕಟ್ಟ ಕಡೆಯ ಸೀಸನ್ ಅಂತ ಕಳೆದ ಬಾರಿಯೇ ಕಿಚ್ಚ ಸುದೀಪ್ ಹೇಳಿಬಿಟ್ಟಿದ್ರು. ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಮುಂದುವರಿತಾರೋ ಇಲ್ಲವೋ ಅನ್ನುವಂತ ಅನುಮಾನ ವೀಕ್ಷಕರ ವಲಯದಲ್ಲಿದೆ. ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಬಂದ್ರೆ ಚಂದ ಅಂತ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಕಾಂಟ್ರವರ್ಸಿ ಇಲ್ಲ ಅಥವಾ ಸೈಲೆಂಟ್ ಇರುವಂತಹ ಕಲಾವಿದರನ್ನ ಕರೆಸಿದ್ರೆ ಬಿಗ್ ಬಾಸ್ ಅನ್ನ ಯಾರು ನೋಡ್ತಾರೆ ಹೇಳಿ? ಸೊ ಕಾಂಟ್ರವರ್ಸಿ ಇದ್ದಂಥವ್ರನ್ನೇ ಕರೆಸಬೇಕು. ಬಿಗ್ ಬಾಸ್ ನಲ್ಲಿ ಕಾಂಟ್ರವರ್ಸಿ ಆದ್ರೆ ಮಾತ್ರ ಬಿಗ್ ಬಾಸ್ ಅಥವಾ ಕಲರ್ಸ್ ಕನ್ನಡದ TRP ಏರಿಕೆ ಆಗುತ್ತೆ, ಜನ ಅದನ್ನ ನೋಡ್ತಾರೆ. ಸೊ ಬಿಗ್ ಬಾಸ್ ಹೇಳಿ ಕೇಳಿ ಅತಿ ದೊಡ್ಡ ರಿಯಾಲಿಟಿ ಶೋ. ಬಿಗ್ ಬಾಸ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ವಿವಾದಾತ್ಮಕ ಸ್ಪರ್ಧಿಗಳೇ ಹೆಚ್ಚು ಬಂದಿರುವಂಥದ್ದು. ಹೀಗಾಗಿ ಈ ಬಾರಿ ಕೂಡ ವಿವಾದಕ್ಕೆ ಗ್ರಾಸವಾದ ಹೆಚ್ಚು ಮೀಡಿಯಾ ಅಟೆನ್ಷನ್ ಅನ್ನ ಪಡೆದಂತಹ ವ್ಯಕ್ತಿಗಳ ಮೇಲೆ ವೀಕ್ಷಕರ ಕಣ್ಣು ಇದೆ. ಅದರಲ್ಲೂ ಈ ಜೋಡಿಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದು ಬಿಟ್ರೆ TRP ಅಂತೂ ಕಿತ್ಕೊಂಡು ಬರೋದು ಗ್ಯಾರಂಟಿ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ. ಹೌದು, ಮೊದಲನೇದಾಗಿ ಬಿಗ್ ಬಾಸ್ಗೆ ಬರುವಂತ ಸ್ಪರ್ಧಿಗಳು ಇವರು ಬರಬಹುದು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ಡ್ಯಾನ್ಸ್ ರೀಲ್ಸ್ ಮಾಡೋದ್ರಲ್ಲಿ ರೇಷ್ಮಾ ಆಂಟಿ ಸಿಕ್ಕಾಪಟ್ಟೆ ಫೇಮಸ್. ರೀಲ್ಸ್ ರೇಷ್ಮಾ ಅಂತ ಫೇಮಸ್ ಆಗಿಬಿಟ್ಟಿದ್ದಾರೆ. ಇತ್ತೀಚೆಗಂತೂ ಎಲ್ಲ ಸೆಲೆಬ್ರಿಟಿ ಫಂಕ್ಷನ್ಗಳಿಗೂ ರೀಲ್ಸ್ ರೇಷ್ಮಾ ಹಾಜರಿರ್ತಾರೆ. ಈಗಾಗಲೇ ಗಿಚ್ಚಿ ಗಿಲಿ ಗಿಲಿ ಶೋನಲ್ಲಿ ರೀಲ್ಸ್ ರೇಷ್ಮಾ ಸ್ಪರ್ಧಿಯಾಗಿದ್ರು. ಒಂದು ವೇಳೆ ರೀಲ್ಸ್ ರೇಷ್ಮಾ ಬಿಗ್ ಬಾಸ್ಗೆ ಬಂದು ಬಿಟ್ರೆ ಅದರ ಜೊತೆಗೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವಂಥ ನವೀನ್ ಅಥವಾ ಅವರಿಬ್ಬರು ಜೋಡಿಗಳಾಗಿ ಬಂದರೆ ಹೇಗಿರುತ್ತೆ ಅಂತ ಸೊ ಒಂದಷ್ಟು ಹರಿದಾಡ್ತಿರುವಂಥದ್ದು. ಪಕ್ಕಾ ರೀಲ್ಸ್ ರೇಷ್ಮಾ ಬರ್ತಾರೆ, ಆದರೆ ಸಂಭಾವನೆ ಮಾತ್ರ ಸಿಕ್ಕಾಪಟ್ಟೆ ಕೇಳ್ತಾರೆ ಅನ್ನುವಂಥದ್ದು. ಯಾಕಂತಂದರೆ ಈಕೆ ಒಂದು ಇಂಟರ್ವ್ಯೂ ಅಥವಾ ಒಂದು ಕಾರ್ಯಕ್ರಮಕ್ಕೆ 20,000 to 30,000 ರೂಪಾಯಿ ಡಿಮಾಂಡ್ ಮಾಡ್ತಾರೆ. ಸೊ ಹಾಗಾಗಿ ಪಕ್ಕಾ ಈ ಬಾರಿ ರೀಲ್ಸ್ ರೇಷ್ಮಾ ಬಂದರೆ ಹೈಯೆಸ್ಟ್ ರೆಮ್ಯುನರೇಷನ್, ಹೈಯೆಸ್ಟ್ ಸಂಭಾವನೆಯನ್ನು ಪಡ್ಕೊಳ್ಳುವಂಥ ಸ್ಪರ್ಧಿ ಅಂತ ಪಕ್ಕಾ ಆಗ್ತಾರೆ ಅನ್ನುವಂಥದ್ದು. ಇನ್ನೊಂದು ಸ್ನೇಹಿತರೆ, ರೀಲ್ಸ್ ರೇಷ್ಮಾ ಜೊತೆಗೆ ಡ್ಯಾನ್ಸ್ ಮಾಡೋದು ನವೀನ್. ಸೊ ರೀಲ್ಸ್ನಲ್ಲಿ ಪೇರ್ ಆಗಿರುವಂಥ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಲಾಕ್ ಆದರೆ ಹೇಗಿರುತ್ತೆ? ಇನ್ನು ಸ್ನೇಹಿತರೆ, ಎರಡನೇದಾಗಿ ಈ ಬಾರಿ ಸಿಕ್ಕಾಪಟ್ಟೆ ಸುದ್ದಿಯಾಗಿರುವಂಥ ಇನ್ನೋರ್ವ ವ್ಯಕ್ತಿ ಅಂತಂದರೆ ಆನಂದ್ ಗುರೂಜಿ. ಬಿಗ್ ಬಾಸ್ ಶೋನಲ್ಲಿ ಈ ಹಿಂದೆ ಬ್ರಹ್ಮಾಂಡ ಗುರೂಜಿ, ಆರ್ಯವರ್ಧನ್ ಗುರೂಜಿ, ಸಂಖ್ಯಾಶಾಸ್ತ್ರ ಜಯಶ್ರೀನಿವಾಸನ್ ಆಗಿರ್ಬೋದು, ಸಮೀರ್ ಆಚಾರ್ಯ, ಹೀಗೆ ಸಾಕಷ್ಟು ಸ್ಪರ್ಧಿಗಳು ಬಂದಿದ್ರು. ಈ ಬಾರಿ ಆನಂದ್ ಗುರೂಜಿ ಬಂದರೆ ಹೇಗಿರುತ್ತೆ? ಇವರ ಜೊತೆಗೆ ನ್ಯೂಸ್ ಆ್ಯಂಕರ್ ದಿವ್ಯಾ ವಸಂತ ವಿರುದ್ಧ ಆನಂದ್ ಗುರೂಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಹಾಗಾಗಿ ಇವರಿಬ್ಬರೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ? ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಈ ಹಿಂದೆ ಮಾಡಿದ್ರು. ಒಂದು ವೇಳೆ ಇವರಿಬ್ರು ಬಿಗ್ ಬಾಸ್ ಮನೆಗೆ ಬಂದು ಬಿಟ್ರೆ ಕಥೆ ಏನು ಅನ್ನುವಂಥದ್ದು. ಜೊತೆಯಾಗಿ ಆಲ್ಮೋಸ್ಟ್ ದಿವ್ಯಾ ವಸಂತ ಈ ಬಾರಿ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ ಅನ್ನುವಂಥ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ನು 2 ಜೋಡಿಗಳ ಬಗ್ಗೆ ಆಯಿತು. ಮೂರನೇ ಜೋಡಿ ಮಡೇನೂರ್ ಮನು. ಸೊ ಅತ್ಯಾಚಾರ ಆಗಿರ್ಬೋದು, ಗರ್ಭಪಾತ್ರದ ಆರೋಪದ ಮೇಲೆ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದವರು ಮಡೇನೂರ್ ಮನು, ಶಿವಣ್ಣ, ಧ್ರುವ ಸರ್ಜಾ, ದರ್ಶನ್ ಬಗ್ಗೆ ಮಡೇನೂರ್ ಮನು ಕೆಟ್ಟದಾಗಿ ಮಾತನಾಡಿದ್ರು. ಆ ಒಂದು ವಿಡಿಯೋ ಕೂಡ
ವೈರಲ್ ಆಗಿತ್ತು. ಒಂದು ವೇಳೆ ಮಡೇನೂರ್ ಮನು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ರೆ ಅದು ಕೂಡ ಮಿಂಚು ಜೊತೆಗೆ ಬಂದರೆ ಹೆಂಗಿರುತ್ತೆ? ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದೆ ಮಿಂಚು ಕೆಲವು ಸೀರಿಯಲ್ಗಳಲ್ಲೂ ಕೂಡ ಮಿಂಚು ನಟಿಸಿದ್ರು. ಮಡೇನೂರ್ ಮನು ಜೊತೆಗೆ ಹಲವು ರೀಲ್ಸನ್ನು ಮಾಡಿದ್ದಾರೆ. ಒಂದು ವೇಳೆ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ? ಅದು ಕೂಡ ಇಬ್ಬರೂ ಕೂಡ ಅಂದರೆ ಮಿಂಚು ಯಾವ ರೀತಿಯಾಗಿ ಆರೋಪವನ್ನು ಮಾಡಿದ್ರು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಇವರಿಬ್ಬರು ಕೂಡ ಜೋಡಿಯಾಗಿ ಬಂದರೆ ಹೇಗಿರುತ್ತೆ ಅನ್ನುವಂಥದ್ದು. ಇನ್ನು ಬಿಗ್ ಬಾಸ್ ಸೀಸನ್ 10ಕ್ಕೆ ಇವರಿಬ್ಬರು ಕೂಡ ಪಕ್ಕಾ ಬರ್ತಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದಕ್ಕೋಸ್ಕರನೇ ಇವರಿಬ್ಬರು ಬ್ರೇಕಪ್ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿತ್ತು. ಅದು ಬೇರೆ ಯಾರು ಅಲ್ಲ, ವರುಣ್ ಆರಾಧ್ಯ ಹಾಗೆ ವರ್ಷ ಕಾವೇರಿ. ಬೃಂದಾವನ ಸೀರಿಯಲ್ನಲ್ಲಿ ವರುಣ್ ಆರಾಧ್ಯ ನಟಿಸಿದ್ರು. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ವರುಣ್ ಆರಾಧ್ಯ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಜೊತೆಗೆ ವರ್ಷ ಕಾವೇರಿ ವರುಣ್ ಆರಾಧ್ಯ ಬ್ರೇಕಪ್ ಮಾಡ್ಕೊಂಡಿರುವುದು ನಿಮ್ಗೆ ಗೊತ್ತಿರ್ಬೋದು. ಸೊ ಅಂದು ದೂರವಾಗಿದ್ದಂಥ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಮುಖಾಮುಖಿಯಾಗಿ ಒಂದಾದರೆ ಹೇಗಿರುತ್ತೆ ಅನ್ನುವಂಥದ್ದು ಈಗ ಸಿಕ್ಕಾಪಟ್ಟೆ ಸುದ್ದಿಯಾಗಿದೆ. ಇನ್ನು ಕಿಪ್ಪಿ ಕೀರ್ತಿ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂಥ ಕಿಪ್ಪಿ ಕೀರ್ತಿ ಲವ್ ಸ್ಟೋರಿ ಅಂದರೆ ಮುತ್ತು ಲವ್ ಸ್ಟೋರಿ ಬ್ರೇಕಪ್ಗೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಒಂದು ವೇಳೆ ಕಿಪ್ಪಿ ಕೀರ್ತಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ಅನ್ನುವಂಥದ್ದು ಸ್ನೇಹಿತರೆ. ಜೊತೆಯಾಗಿ ಗಿಲ್ಲಿ ನಟ ಕೂಡ ಅಂದರೆ ಈಗ ಬಿಗ್ ಬಾಸ್ ಬಂದಾಗ ಸ್ವಾಮೀಜಿ ಆಗಿರ್ಬೋದು, ನಟ ನಟಿಯರಾಗಿರ್ಬೋದು, ಸಿಂಗರ್ ಆಗಿರ್ಬೋದು, ಹಾಸ್ಯ ಕಲಾವಿದರು ಅನ್ನುವಂಥದ್ದು ಮಿಕ್ಸ್ ಮಸಾಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಹಾಸ್ಯ ಅಂತ ಬಂದಾಗ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸೊ ಹಾಗಾಗಿ ಜೋಡಿಗಳು ಅಂತ ಬಂದಾಗ ಇವರಿಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಸೊ ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರು ಎಂಟ್ರಿ ಕೊಡಬಹುದು, ಯಾರು ಎಂಟ್ರಿ ಕೊಡಲೇಬಾರ್ದು, ನಿಮ್ಮ ಅಭಿಪ್ರಾಯ ಏನು? 12 ಸ್ಪರ್ಧಿಗಳು ಯಾರ್ಯಾರು ಆಗ್ತಾರೆ? ನಿಮ್ಮ ಒಂದು ಅಂದಾಜಿನ ಪ್ರಕಾರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನೋಡೋಣ ಎಷ್ಟು ಜನ ಕರೆಕ್ಟ್ ಆದಂಥ ಆನ್ಸರನ್ನು ಕೊಡ್ತೀರಾ ಅನ್ನುವಂಥದ್ದು. ಸೊ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.